ಅದಕ್ಕೆ ಇಲ್ಲೊಂದು ಗುಳ್ಳೆ ಆಗ್ಬಿಟ್ಟೈತೆ, ಇನ್ನೊಂದೆಲ್ಲ ಆಗುತ್ತೆ ಗುಳ್ಳೆ. ಇಲ್ಲಿ ಅಪ್ಪ ಇಲ್ಲಿ ಒಂದು ಗುಳ್ಳೆ, ಇಲ್ಲಿ ಒಂದು ಪಿಂಪಲ್, ಇಲ್ಲಿ ಒಂದು ಪಿಂಪಲ್, ಇಲ್ಲಿ ಒಂದು ಪಿಂಪಲ್ ಆಗಿ ಮಕ ಪಕ್ಕ ತೊಳ್ಕೊಂಡು ಮೇಕಪ್ ಗಿಪ್ ಮಾಡ್ಕೊಂಡು ಉಬ್ಬು ಹಚ್ಕೊಂಡು ಮನೆಲ್ಲ ಗಬ್ಬಾಗಿ ಇಟ್ಕೊಂಡಿದ್ದೀನಿ. ನಾನು ಮಾತ್ರ ನೀಟ್ ಡ್ರೆಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊತಿದ್ದೀರಾ? ಇಸ್ಕೊಂಡು ಹೋಗಿರೋಂಥ ಜನಗಳು ಸುಮಾರು ಜನ ನನಗೆ ಈಗ ಕೊಟ್ಬಿಡ್ತೀನಿ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ತಂದು ಕೊಡ್ತೀನಿ ಅಂತ ಎಂತೆಂಥ ಎಮರ್ಜೆನ್ಸಿಗೆ ನಾನು ದುಡ್ಡು ಕೊಟ್ಟಿದ್ದೀನಿ. ನಿಮ್ಮನೆ ಹೆತ್ತಂತ ತಾಯಿ ತಂದೆ ಅಬ್ಬಬ್ಬಬ್ಬ ಅದೇನು ಕರ್ಮ ಮಾಡಿದ್ರೆ ಅವ್ರನ್ನೆಲ್ಲ ಅನ್ನಿಸ್ತೀರ ನೀವು. ಇನ್ನೊಬ್ರು ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ಅಲ್ಲದೆ ಮೀಡಿ ನಿಮಗೆ ಯಾರಿಗೆಲ್ಲ ಗಂಟಾಗಿರುತ್ತಲ್ಲ, ಅಥವಾ ಗಂಟ್ಲು ನೋವು, ಅಥವಾ ಗಂಟ್ಲಲ್ಲಿ ಕಿಚ್ಚು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ಏನಪ್ಪ ಅಂದರೆ ಸಂಜೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಆದರೆ ನಮ್ಮನೆ ಪರಿಸ್ಥಿತಿನ ನೀವು ನೋಡಿ ಎಲ್ಲ ಹಾಗೆ ಅಳ್ದಿದ್ದೀವಿ. ಬಟ್ ಬೆಳಿಗ್ಗೆಯಿಂದ ಮಾತ್ರ ಸಖತ್ತಾಗಿ ನಾನು ಬಟ್ಟೆ ತೊಳೆದೆ ಯಾಕೆ ಕೇಳ್ತೀರಾ, ಅಷ್ಟು ಬಟ್ಟೆ ತೊಳೆದಿದ್ದಾಯಿತು. ಯಪ್ಪ, ನನಗಂತೂ ಈ ಕೈ ಫುಲ್ಲು ನೋವು ಬಂದುಬಿಟ್ಟಿತ್ತು. ಫುಲ್ಲು ನೋವು ಅಂದರೆ ಫುಲ್ಲು ಈ ಬೆಳ್ಳು ಇದೆಯಲ್ಲ, ಈ ಬೆಳ್ಳು ಸಮೇತ ನೋಯ್ತಾ ಇದ್ದಾವೆ. ಅಷ್ಟೊಂದು ಬಟ್ಟೆ, ಒಂದು ಗಾಡಿ ಇದ್ವೇನೋ ಬಟ್ಟೆಗಳು. ಭಗವಂತ, ಅದ್ರದ್ದು ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಬನ್ನಿ ಯಾವ ಥರ ಬಟ್ಟೆ ಇದ್ವು ಅಂತ. ಬರೀ ಬಟ್ಟೆ ಫಸ್ಟ್ ಕ್ಲೀನ್ ಮಾಡಿದ್ದೀನಿ. ಏನು ಗೊತ್ತಾ ನೋಡಿ, ಶುಂಠಿ ಮತ್ತು ಕಲ್ಸಕ್ರೆ, ಶುಂಠಿ ಮತ್ತು ಕಲ್ಸಕ್ರೆನ ಹಾಕಿ ಚೆನ್ನಾಗಿ ನೀರಲ್ಲಿ ಮಳಿಸಿ ಕುಡಿದ್ರೆ ಗಂಟಲಲ್ಲಿ ಗಂಟಾಗಿರುತ್ತಲ್ಲ, ಆ ಥರ ದಪ್ಪ ಆಗಿರುತ್ತಲ್ಲ, ಇಲ್ಲಿ ಗಂಟಿರುತ್ತೆ, ಅದು ಶೀತಕ್ಕೆ ದಪ್ಪ ಆಗಿ ಇದೆಲ್ಲ ಪೇನ್ ಆಗ್ತಿರುತ್ತೆ. ಉಗುಳೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಊಟ ಅಂತೂ ಮಾಡೋಕ್ಕಾಗೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನೀವು ಈ ಶುಂಠಿ ಮತ್ತು ಕಲ್ಸಕ್ರೆನ ಜಜ್ಜಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದು ಸ್ವಲ್ಪ ಆರಿದ ನಂತರ ಒಂದು ಸ್ವಲ್ಪ ಬೆಚ್ಚಗಿರಬೇಕು, ಕುಡೀರಿ, ಕಂಟ್ರೋಲ್ ಆಗುತ್ತೆ. ನಮ್ಮ ಕೂಗುಗೆ ನೆನ್ನೆಯಿಂದ 2 ಸಲ ಕೊಟ್ಟೆ, ಕಮ್ಮಿ ಆಗೈತೆ. ಗಂಟು ಊದ್ಕೊಂಡ್ಬಿಟ್ಟಿದ್ದು, ಅದು ಕಮ್ಮಿ ಆಗಿದೆ. ಒಂದು ಸ್ವಲ್ಪ ನುಂಗ್ತಾಳೆ, ಕುಡಿತಾಳೆ. ಅದಕ್ಕೆ ಅದನ್ನೇ ಕೊಡ್ತಾ ಇದ್ದೀನಿ. ಇದು ಇವತ್ತು ರೆಮಿಡಿ ನಿಮಗೆ. ಯಾರಿಗೆಲ್ಲ ಗಂಟಾಗಿರುತ್ತಲ್ಲ, ಅಥವಾ ಗಂಟ್ಲು ನೋವು, ಅಥವಾ ಗಂಟ್ಲಲ್ಲಿ ಕಿಚ್ಚು ಅಥವಾ ಈ ಥರ ಒಂದು ಶೀತದ ಒಂದು ಏನೇ ನಿಮಗೆ ಪ್ರಾಬ್ಲಮ್ ದೇಹದಲ್ಲಿ ಬಂದ್ರೂ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ಬೆಟರ್ ಆದ ಒಂದು ಹೋಮ್ ರೆಮಿಡಿ ನೋಡಿ. ಈ ರೀತಿ ಇರುತ್ತೆ ಈ ಒಂದು ಕಷಾಯ. ಕಲರ್ ಈ ಥರ ಒಳ್ಳೆ ಡಿಕಾಕ್ಷನ್ ಟೀ ಇರುತ್ತಲ್ಲ, ಆ ಥರ ಇರುತ್ತೆ. ಬಟ್ ಬೇಗ ಕ್ಯೂರ್ ಆಗುತ್ತೆ. ಶುಂಠಿ ಮತ್ತು ಕಲ್ಸಕ್ರೆಯನ್ನು ನೀವು ಯೂಸ್ ಮಾಡಿಕೊಂಡು ಶೀತನ ನಾವು ಹೋಗ್ಲಾಡಿಸ್ಕೋಬೋದು. ನಿಮಗೇನಾದರೂ ಪ್ರಾಬ್ಲಮ್ ಇತ್ತು ಶೀತ ಅಂದರೆ ನೀವು ಯೂಸ್ ಮಾಡಿ. ಫ್ರೆಂಡ್ಸ್, ಏನು ಗೊತ್ತಾ, ಇಷ್ಟೊತ್ತು ಬಟ್ಟೆ ತೊಳೆದ್ವಿ. ಯಪ್ಪ ಈ ರಟ್ಟೆ ಫುಲ್ ನೋವು ಬಂದುಬಿಟ್ಟೈತೆ. ಅದಕ್ಕೆ ನೋಡಿ, ಇಲ್ಲಿ ಮೂವು ಐತಲ್ಲ, ಈ ಮೂವನ್ನ ಇದು ಫುಲ್ ಕೈಗೆ ಹಚ್ಕೊಂಡು ಇವಾಗ ಊಟ ಮಾಡ್ತಾ ಇರೋದು. ಇವಾಗ ಫುಲ್ಲು ಕೈಗೆ ನೋವು ಬಂದು ಕೂತಾ. ಬನ್ನಿ ಊಟ ಮಾಡುವ. ನನ್ನ ಫೇವ್ರೇಟ್ ಸಾಂಬಾರು ಏನು ಗೊತ್ತಾ, ನುಗ್ಗೆಕಾಯಿ ಸಾಂಬಾರು. ನೋಡಿ, ನುಗ್ಗೆಕಾಯಿ ಸಾಂಬಾರು ಚಪಾತಿ ನನ್ನ ಫೇವ್ರೇಟು. ಕುಕ್ಕು ನಿಂಗೆ ಫೇವ್ರೇಟಾ? ಹಾಂ, ಚಪಾತಿ ಚೆನ್ನಾಗಿರುತ್ತೆ. ಹೊಕ್ಕದೋದ ಏನು ಗೊತ್ತಾ, ನಾನು ರಾತ್ರಿನೇ ಸಾರು ಮಾಡಿಟ್ಟಿದ್ದೆ. ಯಾಕಂದರೆ ಬೆಳಗ್ಗೆಲ್ಲ ನನಗೆ ಕೆಲಸ ಇರುತ್ತೆ, ಬಟ್ಟೆ ತೊಳೆದಿರುತ್ತೆ, ಎಷ್ಟು ಬಟ್ಟೆ ತೊಳೆದು ಬಂದು ಗೊತ್ತಾ. ಮತ್ತು ಅಡುಗೆ ಮನೆ ಕ್ಲೀನ್ ಮಾಡೋದಿರುತ್ತೆ. ಅವಾಗ ತಿಂಡಿ ಅಡುಗೆ ಸಾರು ಮಾಡೋಕ್ಕಾಗಲ್ಲ ಅಂತ ಬೆಳಗ್ಗೆ ನನಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹಂಗಾಗ್ಬಿಟ್ಟು ಸಾರು ಮಾಡಿದ್ದೆ. ಕುಕ್ಕು ಐಡಿಯಾ ಕೊಟ್ಟಿದ್ದು, ಸಾರು ಮಾಡಿಬಿಡಮ್ಮ, ಬೆಳಗ್ಗೆಗೆ ಕೆಲಸ ಮಾಡ್ಕೊಳ್ಳೋಕ್ಕಾಗುತ್ತೆ, 2 ದಿನ ಇದೆ ಅಂತ. ಹಂಗಾಗ್ಬಿಟ್ಟು ಕೈ ನೋವು ಬಂದುಬಿಟ್ಟಿದೆ. ಬೆಳಗ್ಗೆಯಿಂದ ಬಟ್ಟೆ ತೊಳೆದು ಇನ್ನೂ ಇದ್ದಾವೆ, ಮುಂದೆ ಹೋಗಬೇಕು. ನುಗ್ಗೆಕಾಯಿ ಸಾಂಬಾರು ಚಪಾತಿ ಆಯಿತು. ಊಟ ಮಾಡಿದ್ಮೇಲೆ ಮತ್ತೆ ಹೋಗೋಂಥದ್ದು. ಕುಕ್ ಊಟ ಮಾಡ್ತಿಲ್ಲ, ಕ್ಯಾಮ್ರಾ ಹಿಡಿದ್ರೆ. ಇಲ್ಲ, ಹಂಗೆ ಊಟ ಮಾಡ್ಕೊಂಡು ಇನ್ನು ಮಾತಾಡೋ. ಅದೇ ಕ್ಲೀನ್ ನಾಳೆಯಿಂದ ಇನ್ನು ಭರ್ಜರಿಯಾಗಿ ಕ್ಲೀನ್ ಆಗುತ್ತೆ. ಬಟ್ ಹಬ್ಬದ ಪ್ರಯುಕ್ತ. ಬಟ್ ಏನಂತಂದರೆ ಮನೆ ಕ್ಲೀನಿಂಗ್ ಅಂತೂ ಆಗುತ್ತೆ. ಮನೆ ಕ್ಲೀನಿಂಗ್ ಆಗಬೇಕು. ಅಟ್ಲೀಸ್ಟ್ ಹಬ್ಬದ ಹಬ್ಬದ ಒಂದು ನೆವದಲ್ಲಾದರೂ ನಮ್ಮ ಮನೆ ಕ್ಲೀನ್ ಆಗಲಿ ಅನ್ನೋ ಒಂದು ಉದ್ದೇಶ. ಹಾಗೆ ಇನ್ನೇನಪ್ಪ ಅಂತಂದರೆ
ನಾನು ಕೂಡ ಒಂದೂವರೆ ತಿಂಗಳು ಗಟ್ಟಲೆ ಊರಿಗೆ ಹೋಗ್ಬಿಟ್ಟಿದ್ದೆ ಅಲ್ವಾ, ಹಂಗಾಗ್ಬಿಟ್ಟು ಮನೆಯೆಲ್ಲ ತುಂಬ ಡಸ್ಟು ಧೂಳು ಎಲ್ಲ ಕಟ್ಟಿತ್ತು. ಜಾಡು ಇನ್ನೂ ಕೂಡ ಜಾಡು ಎಲ್ಲ ತೆಗ್ದಿಲ್ಲ, ಸುಧಾರಿಸ್ಕೊಳ್ಳೋದಾಯ್ತು. ಊರಿಂದ ಬಂದು ಒಂದೆರಡು ದಿನ ಫುಲ್ ಮಲ್ಕೊಂಬಿಟ್ಟೆ. ಕೂಕುನು ಮಲ್ಕೊಂಬಿಟ್ಲು. ಅದು ಇದಾದ ಕಾರಣ, ಗಂಟಾದ ಕಾರಣ. ಇವಾಗ ಸ್ವಲ್ಪ ಅವಳು ಕೂಡ ಚೇತರಿಸ್ಕೊಂಡಿದ್ದಾಳೆ, ನಾನು ಕೂಡ ಚೇತರಿಸ್ಕೊಂಡಿದ್ದೀನಿ. ರೆಸ್ಟ್ ಮಾಡಿದ್ದಾದ 2 ದಿನ ಊಟ ಮಾಡಿ ತಿಂಡಿ ಮಾಡಿ ರೆಸ್ಟ್ ಮಾಡಿದ್ದಾದ ನಂತರ ಇವತ್ತು ಬಟ್ಟೆ ತೊಳೆದಾಯಿತು. ನಾಳೆ ಫುಲ್ ಅಡುಗೆ ಮನೆ ಆಗುತ್ತೆ. ನೋಡಿ ಅಡುಗೆ ಮನೆ ಯಾವ ಥರ ಇದೆ ಅಂದರೆ, ಅಲ್ಲಿ ಮೇಲೆ ಇಟ್ಟಿದ್ದೀನಲ್ಲ, ಕಾಣ್ತಾ ಇದೆಯಾ ನಿಮಗೆ? ಅಲ್ಲಿ ಮೇಲಿಟ್ಟಿರೋದು ಇದು ಅದು ಮೀಶೋದಲ್ಲಿ ತೊಗೊಂಡಿದ್ದು. ಸಮಥಿಂಗ್ 600 ಅಥವಾ 500 ರೂಪಾಯಿ ಒಳಗಡೆ ಇದೆ. ಒಂದು ಪ್ರಾಡಕ್ಟು ತುಂಬ ಆಸೆ ಪಟ್ಟು ತಗೊಂಡೆ. ಅದು ನಾನು ಡೈಲಿ ಯೂಸ್ ಮಾಡಲ್ಲ, ಇಡೋದಕ್ಕೆ ಜಾಗ ಇಲ್ಲ. ನನಗಂತೂ ಹೆಂಗಾಗಿದೆ ಗೊತ್ತಾ ಫ್ರೆಂಡ್ಸ್, ನಿಜವಾಗ್ಲೂ ಇಬ್ಬರೇ ಆದ್ರೂ ಕೂಡ ಮನೆ ದೊಡ್ಡದಾಗಿರಬೇಕು ಅಂತ ಅನಿಸುತ್ತೆ. ಬಟ್ ಇಲ್ಲ, ಸಾಮಾನ ಜಾಸ್ತಿ ಮಾಡ್ಕೊಬೋದು. ಎಷ್ಟು ಮನೆ ತುಂಬ ಸಾಮಾನೇ ಇದೆ. ಜಾತ್ರೆ ಥರ ಅಂತ ಯಾರೋ ಕಮೆಂಟಲ್ಲಿ ಹೇಳಿದ್ರೆ, ಹೆಂಗಿದ್ರು ಕಷ್ಟ ಜನಗಳಿಗೆ ಮಾತ್ರ. ನಿಮಗೆ ಒಂದು ರೆಸಿಪಿನ ನಾನು ಹೇಳಿದೆ. ಏನಪ್ಪ ಅಂದರೆ, ಇವಾಗ ನನ್ನ ಲೈಫಲ್ಲಿ ಏನೋ ಒಂದು ರೆಸಿಪಿನ ನಾನು ಆ್ಯಡ್ ಮಾಡ್ಕೊಂಡೆ ಅಲ್ವಾ, ಅಂದರೆ ಆ ಒಂದು ರೆಸಿಪಿನ ನಾನು ಯೂಸ್ ಮಾಡಿಕೊಂಡು ಅದರಿಂದ ಕ್ಯೂರ್ ಆಗಿರೋದನ್ನು ಕಂಡಿದ್ದೀನಿ. ಹಾಗಾಗಿ ಅಂದರೆ ವೆದರ್ ಚೇಂಜ್ ಆದರೆ ಹಂಗೆ ಆಗುತ್ತೆ. ವೆದರ್ ಚೇಂಜ್ ಆದ ತಕ್ಷಣ ಆ ಥರ ಒಂಥರ ಗಂಟಾಗೋದು, ಶೀತ ಆಗೋದು, ಕೆಮ್ಮು ನೆಗಡೆ ಅದೆಲ್ಲ ಸಹಜ. ಅದನ್ನು ಮನೆಯಲ್ಲೇ ಹೋಮ್ ರೆಮಿಡಿಯಾಗಿ ನೀವು ಯೂಸ್ ಮಾಡ್ಕೋಬೋದು. ಹೇಗಿತ್ತು ಟಿಪ್ಸ್ ಅಂತ ಕಮೆಂಟಲ್ಲಿ ತಿಳಿಸಿ. 1 ರೂಪಾಯಿ ನನಗೆ ಸಾಲ ಇತ್ತು ಅಂದರೆ ಹುಡುಕೊಂಡೋಗಿ ಕೊಟ್ಟಿರ್ತೀನಿ. ನಾನು ಒಂದು ರೂಪಾಯಿ ಎಲ್ಲ ನಿಲ್ಸಿ ಬಂದಿದ್ದೀನಿ. ಇವಾಗ ಜಸ್ಟ್ 1 ರೂಪಾಯಿ ಕಮ್ಮಿ ಬಂತು ಅಂದರೆ ನೆಕ್ಸ್ಟ್ ಅದೇ ಗತೆಲೆ ಹೋಗಿ ನಾನು ಹುಡುಕೊಂಡು ಹೋಗಿ ಅವ್ರ ಅಂಗಡಿ ಬಾಗ್ಲಿಗೆ ಹೋಗಿ ತಗೊಳ್ಳಿ 1 ರೂಪಾಯಿ ನಿಮಗೆ ಕೊಡಬೇಕಿತ್ತಲ್ಲ, ನಿಲ್ಸಿನಲ್ಲ ಕಮ್ಮಿ ಇತ್ತು ಚೇಂಜು ಅಂತ ಕೊಟ್ಬಲ್ಲ ಅಂತಾಳು ನಾನು. ಅಂತಂದರೆ ನನಗೆ ಎಲ್ಲೂ ಸಾಲ ಆಗಿಲ್ಲ ಸೂಲ ಅಂತದೆಲ್ಲ ನಾನು ಮಾಡ್ಕೊಂಡಿಲ್ಲ. ನಂಗೆ ಅದು ನಮ್ಮಪ್ಪ ಅಮ್ಮ ನನ್ನ ಫ್ಯಾಮಿಲಿಯಲ್ಲಿ ಯಾರೂ ನಂಗೆ ಅದನ್ನು ಕಲಿಸ್ಕೊಟ್ಟಿಲ್ಲ. ನನಗೆ ಇವತ್ತರೆಗೂ ನಂಗೆ ಅಂಥದ್ದೇನು ಬಂದಿಲ್ಲ. ಅದೊಂದು ಕ್ಲಿಯರಿಟಿ ಕೊಡಬೇಕಾಯಿತು, ಕೊಟ್ಟೆ. ಒಬ್ಬರು ನೇಮು, ಒಬ್ಬರು ಫೇಮು, ಅವರ ಒಂದು ಏಳಿಗೆ ಸಹಿಸೋಕ್ಕಾಗದಿರೋದು ಅಷ್ಟು ಹೇಳ್ಬೋದು. ಇನ್ನೇನು ಹೇಳೋದಕ್ಕಾಗಲ್ಲ. ಯಾರೋ ಚೆನ್ನಾಗಿ ಬೆಳೆಸಿದ್ರೆ ಅಂದಾಗ ಅವ್ರನ್ನ ಕಾಲಿಡೋದು ಜಾಸ್ತಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನೇನು ಹೇಳಿದ್ರು ನಾವು ಓವರಾಗಿ ಮಾತಾಡ್ದಂಗೆ ಅನಿಸುತ್ತೆ. ನಾನು, ನನ್ನ ಮಗಳು, ನನ್ನ ಮನೆ, ನನ್ನ ಜೀವನ ಅಷ್ಟೇ. ಬ್ಯಾಡ್ ಕಮೆಂಟ್ಸ್ ಹಾಕೋ ಒಳ್ಳೇದೇ. ನೀವು ಅಬ್ಸರ್ವ್ ಮಾಡಿ, ನಾನು ಒಳ್ಳೇದು ಮಾತಾಡಿದ್ರು ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಕೆಟ್ಟದ್ದು ಮಾತಾಡಿದ್ರು ಬ್ಯಾಡ್ ಕಮೆಂಟ್ ಹಾಕ್ತಾರೆ. ಅವರು ಅದೇ ಹೇಳ್ತೀನಲ್ಲ, ಸರಿ ಎಷ್ಟಕ್ಕೆ ಹೆಂಗೆ ಹೇಳಿ, ಅವರು ಮಾಡೋ ಒಂದು ಕೆಟ್ಟ ಇದಕ್ಕೆ ಅವ್ರ ತಂದೆ ತಾಯಿಗೆ ಕೆಟ್ಟ ಹೆಸರು ತೊಗೊಂಬರ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ನ್ಯಾಯವಾಗಿಲ್ಲ ಅನ್ನೋದನ್ನು. ಅಂಥ ಕೆಟ್ಟ ಮಕ್ಕಳು ಕೂಡ ಇದ್ದಾರೆ ಅಂತ ಆಯಿತು, ಪ್ರೂಫ್ ಆಯಿತು ಈ ಕಮೆಂಟ್ ನೋಡಿ ನನಗೆ. ಯಾಕಂದರೆ ಅಷ್ಟು ಹೇಳಿದ್ರು ಕೂಡ ಒಂದು ಬ್ಯಾಡ್ ಕಮೆಂಟ್ಗಳು ಆಗ್ತಿರಲ್ಲ. ಹಂಗಂದಮೇಲೆ ನಿಮ್ಮ ತಂದೆ ತಾಯಿ ಅದೇನು ಕರ್ಮ ಮಾಡಿದ್ರು ನಿಮ್ಮನ್ನು ಹೇರೋದಕ್ಕೆ ಬ್ಯಾಡ್ ಕಮೆಂಟ್ ಹಾಕೋ ನನ್ನ ಮಕ್ಕಳಿಗೆ ಹೇಳೋದು ಈ ಮಾತು. ನಿಮ್ಮನ್ನ ಹೆತ್ತಂತ ತಾಯಿ ತಂದೆ ಅದೇನು ಕರ್ಮ ಮಾಡಿದ್ರೆ ಅವ್ರನ್ನೆಲ್ಲ ಅನ್ನಿಸ್ತೀರ ನೀವು. ಇನ್ನೊಬ್ರು ನೋಡಿ ಹೊಟ್ಟೆ ಹೊರ್ಕೊಳ್ಳೋದು ಅಲ್ಲದೆ ಅವ್ರಿಗೆ ಕಮೆಂಟ್ ಹಾಕಿ ಆ ಥರ ಉಗಿಸ್ಕೊಂಡು ಅವ್ರಿಗೆಲ್ಲ ಮಸಿ ಹೋಗ್ಲಿ ಬಿಡಿ. ನಮ್ಮ ಕೂಕು ಮಾತಾಡ್ಸೋಣ. ಯಾವ ಮಾಡ್ತಿದ್ದೆ ಕೂಕು? ಗೊಂಬೆ ಮೊಬೈಲ್ ಇಡ್ತೈತೆ. KFC ಅಂತ ಕೇಳಿ ನಾನು ಹೋಗ್ಲಿ. ಇಲ್ಲಿ ವರ್ಷ ಆಯ್ತು ನಾನು KFC ಕೊಡ್ಸೋ ಅಷ್ಟೊತ್ತಿಗೆ ಯಾವನ್ಗಾದ್ರು ಅಲ್ರಿ ರೋಡ್ನಾಗ ಯಾವನ್ಗಾದ್ರು ಸಾಯಂಥದ್ದು ಒತ್ತು ಬಂದಿರುತ್ತೆ. ಅದನ್ನು ಹೋಗಿ ನಾನು ನಿವಾರಣೆ ಮಾಡಬೇಕಾಗಿರುತ್ತೆ ಪ್ರತಿನಿತ್ಯ. ಆ ಥರ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನನ್ನ ಮಗಳಿಗೆ KFC ಅನ್ನೋಂಥದ್ದನ್ನು ನಾನು ತಿನ್ಸೋದು ಇಲ್ಲ ಅಷ್ಟೆ. ನನಗೂ ಕೂಡ ಆಸೆ ಇಲ್ಲ, ಅವಳಿಗೂ ಕೂಡ ಆಸೆ ಇಲ್ಲ, ತಿನ್ನೋಂಥ ಆಸೆ ಇಲ್ಲ. ವಿಡಿಯೋ ಹಾಕ್ತಿದ್ದಲ್ಲ, ನನಗೂ ಕೂಡ ಯಾಕೋ ವಿಡಿಯೋನ ಹಾಕಲೇಬೇಕು ಅನ್ನಿಸ್ತು. ಯಾಕೋ ಡೈಲಿ ನಿಮ್ಮ ಜೊತೆ ಮಾತಾಡ್ತಾ ವಿಡಿಯೋ ಮಾಡ್ತಾ ಈ ಕನೆಕ್ಟ್ ಆಗಿರೋದಕ್ಕೆ ಇವತ್ತು ಯಾಕೋ ವ್ಲಾಗ್ ಹಾಕಿಲ್ವಲ್ಲ ಅನ್ನೋ ಒಂಥರ ಫೀಲ್ ಆಗ್ತಿತ್ತು. ಹಾಗಾಗಿ ಇವತ್ತು ಕೂಡ ವ್ಲಾಗ್ ಕಷ್ಟಪಟ್ಟು ಹಾಕಿದ್ದೀನಿ. ತುಂಬ ಮನೆಯಲ್ಲಿ ಕೆಲಸ ಇದ್ದರೂ ಕೂಡ ಬಿಟ್ಟು ನಿಮ್ಮ ಜೊತೆ ಮಾತಾಡಬೇಕು ಒಂದೆರಡು ಮಾತು ಅಂತೇಳಿ ನನ್ನ ಒಂದು ಖುಷಿಗೋಸ್ಕರ ಹಾಕ್ತಾ ಇರೋಂಥದ್ದು. ಈ ಒಂದು ಮೆಮೊರಿಗಳು ಯಾವಾಗೂ ಸದಾ ನನ್ನ ಜೊತೆ ಇರ್ತಾವಲ್ವ, ಹಾಗಾಗಿ ಯಾವಾಗ ಬೇಕಾದ್ರೂ ನೋಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ. ಬಟ್ ಫ್ರೆಂಡ್ಸ್, ಇವಾಗ ನಾನು ದಪ್ಪ ಆಗಿದ್ದೀನ ಸಣ್ಣ ಆಗಿದ್ದೀನ? ಇವಾಗ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ಹೆಂಗೋ ಗೊತ್ತಿಲ್ಲ. ದಪ್ಪ ಆಗೋಣ ಅಂತ ಟ್ರೈ ಮಾಡ್ತೀನಿ. ಬಟ್ ದಪ್ಪ ಆಗ್ಲಿಕ್ಕೆ ಏನು ಗೊತ್ತಾ, PCOD ಪ್ರಾಬ್ಲಮ್ಗೆ ರೆಮಿಡಿ ತೊಗೊತಾ ಇದ್ದೀನಲ್ಲ, ಹಂಗಾಗ್ಬಿಟ್ಟು ಹೀನತೆಗೆ ಅಂದರೆ ಏನು ಅನಿಮಿಯಾ ಆಗಿದೆಯಲ್ಲ, ಅದಕ್ಕೆ ನಾನು ಒಂದು ಪ್ರಿಕಾಷನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯ ಮಟ್ಟಿಗೆ ಈ ಒಂದು ಮನೆ ಎಲ್ಲ ಏನು ಅಳ್ಳಿದೆಯಲ್ಲ, ಯಪ್ಪ ಈ ಮನೆ ನೋಡಿದ ತಕ್ಷಣ ನಂಗಂತೂ ಸುಸ್ತಾಗುತ್ತೆ. ಏನಪ್ಪ ಇದು ಯಾವಾಗ ಕ್ಲೀನ್ ಆಗುತ್ತಾ? ಕೂಕು ನೋಡಿ ಇವಾಗಲೇ ಪಾಪ ಎಂದು ಹಂಗೆ ಮಲ್ಕೊತಿರಲಿಲ್ಲ ಅವಳು. ಈ ಥರ ಹಿಂಗೆಲ್ಲ ಕಸ ಇರ್ತಿರ್ಲಿಲ್ಲ. ಇವಾಗ ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡಿದ್ರು ನಿಮ್ಗೆ ಕಾಣ್ತಾ ಕಸ ಅದು ಒಂಚೂರು ನಾನು ಇವಾಗ ಕ್ಲೀನ್ ಮಾಡಿದರೆ ಅದಷ್ಟೇ ಹೋಗಲ್ಲ. ಇವಾಗ ಒಂದು ಕಂಪ್ಲೀಟಾಗಿ ಧೂಳು ಬಿಡಿಸ್ಬೇಕು. ಹಂಗಾಗ್ಬಿಟ್ಟು ಹಂಗೆ ಸುಮ್ಮನಾಗ್ಬಿಟ್ಟೆ. ಬಟ್ ವೀಡಿಯೋ ಮಾಡೋದೇ ಇತ್ತಲ್ವ, ಹಾಗಾಗಿ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಮಕ್ಕ ತೊಳ್ಕೊಂಡು ಮೇಕಪ್ ಮಾಡ್ಕೊಂಡು ಉಬ್ಬು ಹಚ್ಕೊಂಡು ಲಿಫ್ಟಿಗೆ ಹಾಕ್ಕೊಂಡು ಬಂದು ಕುತ್ಕೊಂಡ್ಬಿಟ್ಟೆ ಕ್ಯಾಮ್ರಾ ಮುಂದೆ. ಅದೇ ಹಾಗೆ
ರಕ್ತಹೀನತೆಗೆ ರಕ್ತ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದನ್ನ ಡೈಲಿ, ಆಮೇಲೆ ನೆಕ್ಸ್ಟ್ ಡೈಲಿ ವೀಡಿಯೋ ಮಾಡ್ತೀನಲ್ವ, ಮನೆಯದೆಲ್ಲ ಕ್ಲೀನ್ ಆಗಲಿ. ಅವಾಗ ಏನಿದೆ ಅಲ್ಲ ರಕ್ತ ಇನ್ಕ್ರೀಸ್ ಆಗಲಿಕ್ಕೆ ಏನು ಮಾಡ್ತೀನಿ ನಾನು, ಏನು ಪ್ರಿಕಾಷನ್ ತೊಗೊತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಡೈಲಿ ವೀಡಿಯೋ ಆಗ್ತಾ ಇರೋದ್ರಿಂದ ಚೆನ್ನಾಗಿ ವ್ಯೂಸ್ ಕೊಡಿ ಫ್ರೆಂಡ್ಸ್, ಚೆನ್ನಾಗಿ ವ್ಯೂಸ್ ಕೊಡಿ. ಯಾಕೆ ನೆನ್ನೆ ವೀಡಿಯೋ ಅಷ್ಟು ನೋಡಿದೆ ಫ್ರೆಂಡ್ಸ್, ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ಕೊಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಷ್ಟಪಟ್ಟು ಆಗ್ತೀನಲ್ವ. ಏನೋ ಒಂದಿನ ಯಾವುದೋ ಒಂದು ಹಳೇದು ಇತ್ತಪ್ಪ, ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡಿದೆ. ಯಾಕಂದರೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದರೆ ನನ್ನ ಮಗಳು ಅದನ್ನು ಮೇಕಪ್ ಮಾಡಿದ್ದಂಥದ್ದು ಸ್ವತಂತ್ರ ದಿನಾಚರಣೆಗೋಸ್ಕರ. ಮಗಳು ಎಷ್ಟು ಚೆನ್ನಾಗಿ ಮೇಕಪ್ ಮಾಡಿಲ್ಲ ನೋಡಿ. ದೇಶಭಕ್ತಿ ಎಲ್ಲರೂ ಕೂಡ ಬೆಳೆಸ್ಕೊಳ್ಳೋಣ, ನಾವೇ ಅಂತಲ್ಲ, ಎಲ್ಲರೂ ಕೂಡ ದೇಶಭಕ್ತಿ ಬೆಳೆಸ್ಕೊಂಡು ಚೆನ್ನಾಗಿ ಅದನ್ನು ಆಚರಿಸೋಣ, ಸಂಭ್ರಮ ಪಡೋಣ, ಕುಣಿದಾಡೋಣ. ಎಲ್ಲರಿಗೂ ಸ್ವತಂತ್ರವಾಗಿ ಬದುಕೋ ಹಕ್ಕಿದೆ. ಯಾವುದು ಸ್ವತಂತ್ರ ಕಿತ್ಕೊಳ್ಳೋದು ಅಥವಾ ಅವಮಾನ ಮಾಡೋದು, ನಿಂದೆ ಮಾಡೋದೆಲ್ಲ ಬಿಟ್ಟು ಎಲ್ಲರೂ ಒಂದಾಗಿ ಈ ದೇಶದ ಮಕ್ಕಳಾಗಿ ಪ್ರಜೆಗಳಾಗಿ ಬದುಕಿ ಬಾಳೋಣ ಅಂತ ಹೇಳ್ತೀನಿ ಅಷ್ಟೇ. ಅದಕ್ಕೆ ಅದನ್ನು ಕ್ಲಿಪ್ಪಿಂಗ್ ಆಗಿದೆ. ಅದಕ್ಕೆ ವ್ಯೂಸೇ ಬಂದಿಲ್ಲ ಫ್ರೆಂಡ್ಸ್, ಬೇಜಾರಾಯಿತು ನನಗೆ. ಪ್ಲೀಸ್ ವ್ಯೂಸ್ ಕೊಡಿ ಓಕೆನಾ? ಹಾಗೆ ಏನು ಹೇಳೋದಕ್ಕಾಗಲ್ಲ, ಎಣ್ಣೆ ಹಚ್ಚಿಲ್ಲ, ಎಣ್ಣೆ ಹಚ್ಚಬೇಕು. ಎಣ್ಣೆ ಹಚ್ಚೋಕ್ಕೂ ಕೂಡ ಟೈಮ್ ಇಲ್ಲ. ನಾನು ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ದೆ. ಹೆಂಗಪ್ಪ ಅಂತಂದರೆ ಮಧ್ಯಾಹ್ನ ಒಂದಷ್ಟು ಬಟ್ಟೆ ತೊಳೆದು ಬಂದೆ. ಬಟ್ಟೆ ತೊಳೆದ ನಂತರ ಊಟ ಮಾಡಬೇಕಿತ್ತಲ್ವಾ, ಚಪಾತಿ ಮಾಡಿ ನುಗ್ಗೆಕಾಯಿ ಸಾರಿತ್ತು, ಅದಕ್ಕೆ ಅನ್ನ ಮಾಡಿ ಊಟ ಮಾಡಿದ್ವಿ. ಪಾಪ ನಿದ್ದೆ ಬಂತು ಅಂದರೆ ಹಂಗೆ ನಿದ್ದೆ ಹೋಗ್ಬಿಟ್ಟಿನಿ. ಅರ್ಧ ಗಂಟೆ ಮಲ್ಕೊಂತಿದ್ರೆ 1 ಗಂಟೆ ಮೇಲೆ 10 ನಿಮಿಷ ಎಕ್ಸ್ಟ್ರಾ ಮಲ್ಕೊಂಬಿಟ್ಟಿದ್ದೀನಿ. 1 ಗಂಟೆ ಮೇಲೆ 11 ನಿಮಿಷ ಎಕ್ಸ್ಟ್ರಾ ಮಲ್ಕೊಂಬಿಟ್ಟಿದ್ದೀನಿ. ಕಣ್ಣೇ ಬಿಡೋಕ್ಕಾಗ್ತಿಲ್ಲ. ಆದರೂ ಕೂಡ ಮತ್ತೆ ಸ್ವಲ್ಪ ಇದು ಬಟ್ಟೆವನ್ನು ವಾಶ್ ಮಾಡಿ. ಯಾಕೆ ಅಂದರೆ ಹೋಗಿ ವಾಶ್ ಮಾಡಿದ್ದು ಅಂತ ಹೇಳಿದ್ದು ಅಂತಂದರೆ, ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನ್ ಇಲ್ಲ. ವಾಷಿಂಗ್ ಮಿಷಿನ್ ಇತ್ತು, ಬಟ್ ಆದರೆ ಅದು ಏನಾಗಿದೆ ಅಂದರೆ ತುಂಬ ಒಂದು 8-10 ವರ್ಷದದು ವಾಷಿಂಗ್ ಮಿಷಿನು. ಅದು ಸರಿಯಾಗೆ ಇದಾಗ್ತಾಯಿಲ್ಲ. ಹಂಗಾಗ್ಬಿಟ್ಟು ಅದನ್ನು ಕೊಟ್ಬಿಟ್ಟೆ. ತಗೋಬೇಕು, ಯಾಕಂತ ತಂದರೂ ಕೂಡ ಈ ಮನೇಲಿ ಜಾಗ ಇಲ್ಲಲ್ಲ ಇಟ್ಕೊಳ್ಳೋದಕ್ಕೆ. ಹಂಗಾಗಿ ತಂದ ಕಾಲಕ್ಕೆ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂಡೆ. ಬಟ್ ಈ ಸದ್ಯಕ್ಕಿಲ್ಲ ಫ್ರೆಂಡ್ಸ್, ಸದ್ಯಕ್ಕೆ ಮಾತ್ರ ಇಲ್ಲ. ಸದ್ಯಕ್ಕಾದರೆ 1 ವರ್ಷ 2 ವರ್ಷ 3 ವರ್ಷ ಇಲ್ವೇನೋ ಗೊತ್ತಿಲ್ಲ. ಅಯ್ಯೋ ಅದಕ್ಕೆ ಇಲ್ಲೊಂದು ಗುಳ್ಳೆ ಆಗ್ಬಿಟ್ಟೈತೆ, ಇನ್ನೊಂದಿಲ್ಲ ಆಗುತ್ತೆ ಗುಳ್ಳೆ. ಇಲ್ಲಿ ಅಪ್ಪ, ಇಲ್ಲಿ ಒಂದು ಗುಳ್ಳೆ, ಇಲ್ಲಿ ಒಂದು ಪಿಂಪಲ್, ಇಲ್ಲಿ ಒಂದು ಪಿಂಪಲ್, ಇಲ್ಲಿ ಒಂದು ಪಿಂಪಲ್ ಆಗಿ ಅಯ್ಯೋ ನಗದೆ ಪಿಂಪಲ್ ಆಗೋದಕ್ಕೆ ಅದು ಹಿಂಗೆ ಕೆಂಪು. ಏನಮ್ಮ? ನಮ್ಮ ಪೂಕುಗೆ ಶುಂಠಿ ಟೀ ಮಾಡ್ಕೊಡ್ಬೇಕು. ಟೈಮ್ ಆಯ್ತು ಫ್ರೆಂಡ್ಸ್, ಹೋಗಿ ಮತ್ತೆ ಶುಂಠಿ ಟೀ ಮಾಡ್ಕೊಡ್ಬೇಕು. ಸಂಜೆ ಆಯ್ತು. ಚಿಕನ್ ಬಿರಿಯಾನಿ ತಿನ್ನಂಗೆ. ಅಯ್ಯೋ ನನ್ನ ಮಗಳಿಗೆ ಚಿಕನ್ ಬಿರಿಯಾನಿ ತಿನ್ನಂಗಾಯ್ತಂತ. ಅದಕ್ಕೆ ಬಿರಿಯಾನಿ ವಿಡಿಯೋ ನೋಡ್ತಾ ಇದ್ದ. ಅಯ್ಯೋ ಇದು ಶ್ರಾವಣ ಅಲ್ಲ, ಇವಾಗ ಶ್ರಾವಣ ಅಲ್ಲ, ಶ್ರಾವಣ ತಿನ್ನಂಗಿಲ್ಲ. ಯಾವಾಗ ಶ್ರಾವಣ? ಗಣೇಶ ಹಬ್ಬ ಆಗಬೇಕು. 1 ತಿಂಗಳಾಯ್ತು. ಹೌದು, ಗಣೇಶ ಹಬ್ಬ ಆದ ಕೂಡಲೇ ನೆಕ್ಸ್ಟ್ ಡೇಗೆ ಗಣೇಶ ಹಬ್ಬ ಆಗಬೇಕು ಫ್ರೆಂಡ್ಸ್. ಯಾಕಂದರೆ ನಾವು ಚಿಕನ್ನು ಶ್ರಾವಣದಲ್ಲಿ ತಿನ್ನಲ್ಲ, ಮೊಟ್ಟೆ ತಿಂತೀವಿ, ಮೊಟ್ಟೆ ತಿನ್ಬೋದು. ಕೇಕ್ ಕಟ್ ಮಾಡ್ತೀವಪ್ಪ ಈ ಶ್ರಾವಣದ ಟೈಮಲ್ಲೇ. ಬರ್ತಡೇ ಇರುತ್ತೆ, ಚಿಕನ್ನು ಮಟನ್ ತಿಂದೇ ಇರೋಂಥರೇ ಬರ್ತಡೇಗೆ ಕೇಕ್ ಕಟ್ ಮಾಡಿದಾಗ ಕೇಕ್ ತಿಂದೇ ತಿಂತಾರೆ. ಶ್ರಾವಣ ಅಲ್ಲಿ ಯಾವುದೇ ಆಗಲಿ ಅದರಲ್ಲೂ ಕೇಕ್ ಕಟ್ ಮಾಡಿದ್ರೆ ಅದ್ರಲ್ಲಿ ಮೊಟ್ಟೆ ಹಾಕಿರ್ತಾರೆ ಆಬ್ವಿಯಸ್ಲಿ. ಆವಾಗ ಹೊಟ್ಟೆ ಒಳಗೆ ಹೋಗುತ್ತಲ್ವಾ, ಅದೇನು ಲೆಕ್ಕಕ್ಕೆ ಬರಲ್ಲ ಅನಿಸುತ್ತೆ ಮೊಟ್ಟೆ. ಬಟ್ ಚಿಕನ್ ತಿನ್ನಲ್ಲ, ಚಿಕನ್ನು ಮಟನ್ ಏನು ತಿನ್ನಲ್ಲ ಶ್ರಾವಣದಲ್ಲಿ. ನೋಡುವ. ನಮ್ಮ ಮನೇಲಿ ಒಂದು ಗಣಪತಿ ಕುಂಡ್ರಿಸ್ಬೇಕು ಅಂತ ಆಸೆ. ಬಟ್ ಅದೇ ಗಣಪತಿನ ಗಂಡು ಮಗುನೇ, ಸಣ್ಣ ಮಕ್ಳು ಇರ್ತಾವಲ್ಲ ಗಂಡು ಮಕ್ಕಳೇ ತೊಗೊಂಬರ್ಬೇಕು, ಮತ್ತು ಗಂಡು ಮಕ್ಕಳೇ ನೀರು ಬಿಡಬೇಕು ಅನ್ನೋಂಥದ್ದೇನೋ ಇದೆಯೋ ನಾವು ಸಂಪ್ರದಾಯ. ಅದಕ್ಕಾಗಿ ಗಣೇಶ ಹಬ್ಬ ಗಂಡು ಮಕ್ಕಳು ಹಬ್ಬ. ಗಣೇಶ ಹಬ್ಬ ಗಂಡು ಮಕ್ಳ ಹಬ್ಬ. ಅಯ್ಯೋ ಅದಂತೂ ಎಷ್ಟು ಸಂಭ್ರಮದಿಂದ ಮಾಡ್ತಿದ್ರು ಗೊತ್ತಾ. ನಾವು ಸಣ್ಣರಿದ್ದಾಗ ನಮ್ಮ ಮನೆಗೆ ನಮ್ಮ ಅಣ್ಣರೆಲ್ಲ ಮಾಡೋರು. ಬಟ್ ಆದರೆ ಇವಾಗ ಇಲ್ಲಿ ನಾವು ನಮ್ಮ ಮನೇಲಿ ಕುಂಡ್ರಿಸಲ್ಲ. ವರಮಹಾಲಕ್ಷ್ಮಿ ಹಬ್ಬ ಬೇಡ ನಾವು, ಆದರೆ ಗೊತ್ತಿಲ್ಲ, ಕಾದು ನೋಡಿ. ಓಕೆನಾ, ನಾನು ಪರ್ಟಿಕ್ಯುಲರ್ಗೆ ಹ್ಞೂ ಅಂತ ಹೇಳೋಕ್ಕಾಗಲ್ಲ. ಬಟ್ ಮನೆ ಅಂತೂ ಕ್ಲೀನ್ ಮಾಡ್ತಾ ಇದ್ದೀನಿ, ಆದರೆ ಖಂಡಿತ ಮಾಡ್ತೀನಿ. ಇಲ್ಲಾಂದರೆ ಹಬ್ಬ ನೋಡಿ ಬಟ್ ಬಿಲಿಟೆಟಾಗಿ ಬರುತ್ತೆ, ತುಂಬಾ ಬಿಲಿಟ್. ಯಾಕೆ ಅಂದರೆ ಡೈಲಿ ಕ್ಲೀನಿಂಗ್ ಮಾಡ್ತೀನಲ್ಲ, ಅದನ್ನೇ ಹಾಕ್ತೀನಲ್ವಾ, ಹಾಗಾಗಿ ತುಂಬ ಲೇಟಾಗಿ ಹಾಕ್ತೀನಿ. ಮನೆ ಕ್ಲೀನಿಂಗಿಂದು ಯಾವ ಥರ ಕ್ಲೀನ್ ಮಾಡಿದೆ ಏನು, ಅದಕ್ಕೊಂದಷ್ಟು ಟಿಪ್ಸ್ ಇದೆ, ಟಿಪ್ಸು. ಬಟ್ ರಿಲೇಟೆಡಾಗಿ ಬರುತ್ತೆ ಎಲ್ಲ, ಪ್ರತಿಯೊಂದು ಡೈಲಿ ಆಗ್ತಾ ಇರೋದ್ರಿಂದ ಸುಮಾರು ಹಬ್ಬದ ದಿನವೇ ಹಾಕೋದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ. ಯಾಕಂದರೆ ಎಡಿಟ್ ಮಾಡೋದಕ್ಕೂ ಆಗೋದಿಲ್ಲ. ಬೇರೆ ಇರುತ್ತವಲ್ಲ ಅವನಾದರೆ ಎಡಿಟ್ ಮುಂಚೆನೇ ಮಾಡಿಟ್ಟಿರ್ಬೋದು. ರಾತ್ರಿ ಹೊತ್ತು ಏನಾದರೂ ನಿದ್ದೆಗಿದ್ದೆ ಬರದೇ ಇದ್ದರೆ ಬೇಗ ನಾಳೆ ಹಾಕೋಂಥ ವೀಡಿಯೋನ ಇವತ್ತು ಎಡಿಟ್ ಮಾಡ್ಬೋದು. ಅದೇ ವರಮಹಾಲಕ್ಷ್ಮಿದು ಹಂಗೆ ಆಗಲ್ಲ, ಅದಕ್ಕೆ ತುಂಬ ಟೈಮ್ ತೊಗೊಂಡು ವೀಡಿಯೋ ಎಡಿಟಿಂಗ್ ಇರುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದರೆ, ಅಷ್ಟು ಚೆನ್ನಾಗಂತಲ್ಲ ಮಾಡಿದರೆ ಚೆನ್ನಾಗಿದೆ. ಡ್ರೆಸ್ ನೋಡಿ ಮನೆಯೆಲ್ಲ ಗಬ್ಬಾಗಿ ಇಟ್ಕೊಂಡಿದ್ದೀನಿ. ನಾನು ಮಾತ್ರ ನೀಟಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ತಪ್ಪದು. ನಾನು ನಿಮಗೋಸ್ಕರನೇ
ವ್ಯೂವರ್ಸ್ಗೋಸ್ಕರ ಇಷ್ಟೊಂದು ಚೆನ್ನಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು. ಅಂದರೆ ಒಂದು ಅಪ್ಡೇಟ್ ಕೊಡಬೇಕಲ್ಲ ಅಂತ. ಇವತ್ತು ಏನು ಕೆಲಸ ಮಾಡಿದೆ ಅಂತ ಹೇಳಬೇಕಲ್ವ. ಬಟ್ ಆದರೆ ಇದು ಇವತ್ತಿಂದಲ್ಲ, ಅಂದರೆ ಇದು ಒಂದ್ಸಲ ಸುನಾಮಿ ಬಂದಂಗೆ ಬರಬೇಕಲ್ಲ, ಇದು ಅವಾಗ ಏನಾಗುತ್ತೆ, ಸುನಾಮಿ ಅಲೆ ಎದ್ದಿತ್ತು ಗೊತ್ತಾ ನಿಮಗೆ. ಮೋಸ್ಟ್ಲಿ 2000ದಿಂದನೋ ಯಾವಾಗಲೂ ಒಟ್ಟು 2005ಕ್ಕಿಂತ ಮುಂಚೆ ಅನಿಸುತ್ತೆ ಸುನಾಮಿ ಎದ್ದಿತ್ತು ಮೋಸ್ಟ್ಲಿ. ಎಲ್ಲಿ ಅಪ್ಪ ಸುನಾಮಿ ಅಲೆ ಅಂತ ಎದ್ದೇಳುತ್ತೆ, ಎದ್ಬಿಟ್ಟು ಅಲ್ಲಿರೋ ಮನೆ ಎಲ್ಲ ಧ್ವಂಸ ಮಾಡಿಬಿಟ್ಟಿತ್ತು. ಹಾಗೆ ಇದನ್ನೆಲ್ಲ ಒಂದು ಕಡೆಯಿಂದ ಗುಡಿಸ್ಬೇಕಲ್ಲ ಫ್ರೆಂಡ್ಸ್. ಇಷ್ಟಿಷ್ಟು ನೀವು ಕ್ಲೀನ್ ಮಾಡಿದ್ರೆ ನಾನು ಕ್ಲೀನ್ ಮಾಡೋದಂಗೆ ಆಗುತ್ತೆ. ಆಮೇಲೆ ಹಬ್ಬ ಮಾಡೋದಕ್ಕಾಗುತ್ತಾ, ಅದಕ್ಕೋಸ್ಕರ ಇದೆಲ್ಲ ಒಂದ್ಸಲ ಕ್ಲೀನ್ ಮಾಡೋಂತ. ಹೆಂಗಿದೆ ನೋಡಿ, ಬನ್ನಿ ತೋರಿಸ್ತೀನಿ ನಿಮಗೆ. ಇಷ್ಟೇ, ಇದೆಲ್ಲ ಕಸ ಇದೆ, ಆಗಿ ತೋರಿಸ್ತೀನಿ ನಾನು ಅಷ್ಟೇ. ಆ ಥರ ಹಿಂಗೆ ಅಳ್ಳಿದೆಯಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಚೆನ್ನಾಗಿದೆ ಔಟ್ಫಿಟ್ ಹೇಗಿದೆ, ಚೆನ್ನಾಗಿದೆಯಾ? ಈ ಫ್ಯಾನ್ ನೋಡೋಕ್ಕಾಗಲ್ಲಪ್ಪ ನಂಗೆ. ಈ ಫ್ಯಾನ್ ಹತ್ರ ನೋಡಿ ನನ್ನ ಬಟ್ಟೆಗೆ ಅಲ್ಲಿ ಗಲೀಜಾಗುತ್ತೋ ಅಂತ ಯೋಚನೆ ಮಾಡ್ತೀನಿ. ಯಾಕಂದರೆ ನೀವು ನೋಡಿ, ಯಪ್ಪ ಇಂಥ ಫ್ಯಾನ್ ಎಲ್ಲಾದರೂ ನೋಡಿದ್ದೀರಾ ಫ್ರೆಂಡ್ಸ್? ಅಯ್ಯಯ್ಯಪ್ಪ, ಹಿಂಗೆ ಈ ಫ್ಯಾನೆಲ್ಲ ಹಿಂಗೆ ಬರುತ್ತೆ, ಬೇರೆ ಫ್ಯಾನೆಲ್ಲ ಹಿಂಗಿರುತ್ತೋ ಗೊತ್ತಿಲ್ಲಪ್ಪ ನನಗೆ. ಎಷ್ಟೊಂದು ಡಸ್ಟಾ. ಈ ಡಸ್ಟ್ ಇದ್ದು ನಾವು ಫ್ಯಾನ್ ಹಾಕಿದ್ರೆ ಗಾಳಿನೇ ಬರಲ್ಲ, 3 ಕೊಟ್ಟರು ಗಾಳಿನೇ ಬರಲ್ಲ. ಹೆಂಗೆ ಬರುತ್ತೆ ಅಂದರೆ ಬೆಚ್ಚಗೆ ಬರುತ್ತೆ, ಗಾಳಿ ಬರೋಲ್ಲ. ನೀಟಾಗಿ ಒಸಿದ್ಮೇಲೆ ನಾವು ಆನ್ ಮಾಡಿದ್ರೆ 1 ಲೀಟ್ರಿಂದ ತಣ್ಣನೆ ಗಾಳಿ ಬರುತ್ತೆ. ನಾನು ಇಷ್ಟೊತ್ತು ವೀಡಿಯೋ ಮಾಡ್ತಿರೋ ಸಲುವಾಗಿ ನಾನು ಫ್ಯಾನೇ ಹಾಕಿಲ್ಲ. ಹೆಂಗೆ ಗೊತ್ತಾ, ಫ್ಯಾನ್ ಹಾಕ್ದಿರೋ ಕಾರಣ ಹೊಸಪ್ಪ ಎಷ್ಟೊತ್ತಿನ ನನಗೆ ಕಾಸ್ಟ್ಯೂಮ್ ಎಲ್ಲ ತೆಗೆದು ಆರಾಮಾಗಿ ಫ್ಯಾನ್ ಹಾಕೊಂಡು ಸ್ವಲ್ಪ ಮಕ್ಕಬಿಟ್ಟು ಅಂತ ಅನಿಸಿದೆ. ಆ ಥರ ಶೆಕೆ ಆಗ್ತಾ ಇದೆ. ಇಲ್ಲಿ ನೋಡಿದ್ರೆ ದಿನ ಒರೆಸ್ಬೇಕು, ಅದು ಬೇರೆ ಮುಚ್ಚಳ ಇಲ್ಲ. ಬಿಡಿ, ಏನೋ ಮಾಡೋಕ್ಕಾಗಲ್ಲ. ನೋಡಿ, ಇಷ್ಟು ಕೆಲಸ ಇಟ್ಕೊಂಡಿರ್ತಾರೆ ಡ್ಯಾನ್ಸ್ ಮಾಡೋ ಅಂತ ಮೆಂಟಾಲಿಟಿ ನಂದು. ಅದು ಹೇಗೋ ಏನೋ ಮನೆ ಮ್ಯಾನೇಜ್ ಮಾಡ್ತೀರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಮನೆ ಹೆಂಗೆ ಕ್ಲೀನ್ ಮಾಡಿದ್ರೆ ಅದು ನನಗೆ ಸಂಬಂಧ. ರಾತ್ರಿಲ್ಲ ಕ್ಲೀನ್ ಮಾಡ್ತೀನೋ ಅಥವಾ ಹತ್ತು ಗಂಟೆ ಅಷ್ಟೊತ್ತಿಗೆ ಒಟ್ಟು ಮನೆ ಕ್ಲೀನ್ ಮಾಡಿ ನಾನು ಹಬ್ಬ ಮಾಡಿದೆ. ಅದು ನನ್ನ ಒಂದು ಟ್ಯಾಲೆಂಟ್. ಸ್ಟೆಪ್ಪು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟನೇ. ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚೆನ್ನಾಗಿ ಯೂಸ್ ಕೊಡಿ, ಮಿಲಿಯನ್ ಯೂಸ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು, ಲಾಟ್ಸ್ ಆಫ್ ಲವ್ ಯು. ಐ ಲವ್ ಯು ಸೋ ಮಚ್. ಚೆನ್ನಾಗಿ ಯೂಸ್ ಕೊಡಿ. ಓಕೆನಾ? ಬಾಯ್. ಕುಕ್ಕ ಹೇಳು ಬಾಯ್.